ನಾನು ಆರೋಗ್ಯಕರ ಅಡುಗೆಯಲ್ಲಿ ಸೂಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾನು ಎಷ್ಟು ಥರ ಸೂಪ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಅಂದರೆ ಪನ್ನೀರ್ ಸೂಪ್ ಆಗಿರ್ಬೋದು, ಪಾಲಕ್ ಸೂಪ್ ಆಗಿರ್ಬೋದು, ಟೊಮೆಟೊ ಸೂಪ್ ಆಗಿರ್ಬೋದು, ಹಾಗೆ ಬಟಾಣಿ ಕಾಳು ಸೂಪ್ ಆಗಿರ್ಬೋದು, ಇನ್ನು ಕ್ಯಾಪ್ಸಿಕಮ್ ಸೂಪ್ ಅಂತೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಎಲ್ಲ ಸೂಪ್ಗಳ ಜೊತೆಗೆ ಇವತ್ತು ಹೊಸ ಸೇರ್ಪಡೆ ಅದೇ ಆಲೂ ಸೂಪ್. ಆಲೂಗಡ್ಡೆ ತಿನ್ನೋದ್ರಿಂದ ದೇಹ ಗಟ್ಟಿಮುಟ್ಟಾಗಿರುತ್ತೆ. ಈಗ ಕೆಲವರು ಜಿಮ್ಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಮನೆಯಲ್ಲೇ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಆಯಾಸ ಆಗ್ತಾ ಇರುತ್ತೆ, ಹಾಗೆ ಸ್ಟ್ರೆಂತ್ ಇರಲ್ಲ. ಅಂಥವರೆಲ್ಲ ಹೇಗೆ ಆಲೂಗಡ್ಡೆ ಬಳಸಬೇಕು. ಏನಕ್ಕಂದರೆ ಆಲೂಗಡ್ಡೆಯಲ್ಲಿ ಹೆಚ್ಚಾಗಿ ವಿಟಮಿನ್ಸ್ ಇರುತ್ತೆ, ಅದರಲ್ಲೂ B6 ವಿಟಮಿನ್ ಅಂತೂ ಹೆಚ್ಚಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ನರಗಳು ಶಕ್ತಿಯುತವಾಗಿರುತ್ತೆ, ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು. ಇನ್ನು ಆಸ್ಮಾ ಮತ್ತು ಅಲ್ಸರ್ಗಂತೂ ತುಂಬ ಒಳ್ಳೆಯದು ಆಲೂಗಡ್ಡೆ. ಆಲೂಗಡ್ಡೆಯಲ್ಲಿ ಇಷ್ಟೆಲ್ಲ ಆರೋಗ್ಯಕರವಾದಂಥ ಗುಣ ಇದೆ ಅಂದಮೇಲೆ ನಾವು ಸೂಪ್ ಮಾಡಿ ಸೇವಿಸಲೇಬೇಕಲ್ವಾ? ಬನ್ನಿ ಹಾಗಾದರೆ ಆರೋಗ್ಯಕರ ಅಡುಗೆಯಲ್ಲಿ ಆಲೂ ಸೂಪ್ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಆಲೂಗಡ್ಡೆ, ಕಾರ್ನ್ಫ್ಲೋರ್, ಮೆಣಸು ಪುಡಿ, ಸೋಯಾ ಸಾಸ್, ಟೊಮ್ಯಾಟೊ ಸಾಸ್, ಬೆಣ್ಣೆ, ಕ್ಯಾಪ್ಸಿಕಮ್, ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು. ನೋಡಿ, ಆಲೂಗಡ್ಡೆನ ಕಟ್ ಮಾಡಿ ಅಂದರೆ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಈ ಥರ ಫ್ರೆಶ್ ಆಗಿರುತ್ತೆ. ಈಗ ಪ್ಯಾನ್ಗೆ ಸ್ವಲ್ಪ ಹಾಕಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ. ಚಿಂತೆ ಏನು ಬೇಡ, ನಾವು ಬಳಸ್ತಾ ಇರೋದು ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಕ್ಕಂದರೆ ಕೆಲವರು ತಿಳ್ಕೊಳ್ತಾ ಇರ್ತಾರೆ, ಅಯ್ಯೋ ಈಗ ಇಷ್ಟೊಂದು ಎಣ್ಣೆ ಹಾಕಬೇಕಾ ಅಂತ. ನೀವು ಇಮಾಮಿ ಆಯಿಲನ್ನು ಬಳಸಿದರೆ ಆ ಚಿಂತೆನೇ ಇರೋದಿಲ್ಲ ನಿಮಗೆ. ನಾವು ತುಂಬ ರುಚಿಯಾಗಿರುವಂಥ ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀವಿ, ಆದರೆ ನೀವು ಅದಕ್ಕೆ ಆಗುವಂಥ ಪದಾರ್ಥಗಳನ್ನು ಅಷ್ಟೇ ಜಾಣತನದಿಂದ ಮಾರ್ಕೆಟ್ನಿಂದ ತೊಗೊಂಡು ಬರಬೇಕಾಗತ್ತೆ. ಏನಕ್ಕೆ ಈ ಮಾತು ಹೇಳಿದೆ ಅಂದರೆ, ಒಂದ್ಸರಿ ಹೀಗೆ ಆಗಿತ್ತು. ಒಬ್ರಿಗೆ ನಾನು ಅಡುಗೆ ಕೊಟ್ಟಿದ್ದೆ. ಅವ್ರು ಏನು ಮಾಡಿದರು ಅಂದರೆ, ನಾನು ಹೇಳೋ ಥರನೇ ಎಲ್ಲ ಪದಾರ್ಥನ ನೀಟಾಗಿ ನೋಟ್ ಮಾಡಿಕೊಂಡು ಮಾರ್ಕೆಟ್ನಿಂದ ತೊಗೊಂಡು ಬಂದು ಮಾಡ್ತಾಯಿದ್ರು ಅಡುಗೆನ. ಇದೆ ಆಲೂಗಡ್ಡೆದೇ ಒಂದು ಅಡುಗೆ ಹೇಳ್ಕೊಟ್ಟಿದ್ದೆ. ಆದರೆ ಪಾಪ ಅವರು ಮೆತ್ತಗಿರೋದು ಮತ್ತು ಗ್ರೀನ್ ಕಲರ್ ಹೇಳಿದ್ನಲ್ಲ, ಆ ಥರ ಇರೋವಂಥ ಆಲೂಗಡ್ಡೆ ತೊಗೊಂಡು ಬಂದುಬಿಟ್ಟಿದ್ದಾರೆ. ಆದರೆ ನಾನು ಹೇಳಿದೆ, ನೀವು ಕ್ಲೀನಾಗೆ ಮಾಡಿದ್ದೀರಾ, ಬಟ್ ಈ ಥರ ಪದಾರ್ಥ ಸರಿಯಾಗಿರೋ ತೊಗೊಂಡ್ಬಂದಿಲ್ಲ, ಅದಕ್ಕೆ ಅಡುಗೆ ಈ ಥರ ಆಗಿದೆ ಅಂತ. ಸೊ ಮನೆಯಲ್ಲೂ ಅಡುಗೆ ಮಾಡಬೇಕಾದ್ರೆ ಕ್ಲೀನಾಗಿ ನೋಡ್ಕೊಂಡು ಬಂದು ಮಾಡಿ. ಈ ಎಣ್ಣೆ ಹಾಕೋಣ. 1 ಸ್ಪೂನಷ್ಟು ಬೆಣ್ಣೆ, ಹಾಗೆ 1 ಸ್ಪೂನಷ್ಟು ಬೆಳ್ಳುಳ್ಳಿ ತುಂಡುಗಳು, ಈರುಳ್ಳಿ ಕೂಡ ಹಾಕಿ. ಹಾಗೆಯೇ ವೀಕ್ಷಕರೇ, ಬೆಣ್ಣೆ ತಗೊಳ್ಳುವಾಗ ಕೂಡ ನೀವು ನೋಡಿಬಿಟ್ಟು ತಗೋಬೇಕಾಗತ್ತೆ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಹೇಳ್ತೀನಿ. ಟೋಟಲಿ ಏನಂದರೆ, ಈ ಥರ ಅನುಭವಗಳೇ ನಮಗೆ ಪಾಠ ಕಲಿಸೋದು ಜೀವನದಲ್ಲಿ, ಯಾವುದೇ ವಿಷಯದಲ್ಲಾಗಿರ್ಬೋದು. ಇನ್ನು ಅಡುಗೆಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ತಗೋಬೇಕಾದ್ರೆ ಮಾತ್ರ ತುಂಬ ಎಚ್ಚರ ವಹಿಸಿ ತಗೊಳ್ಳಿ. ಏನಕ್ಕಂದರೆ ನಮ್ಮ ಆರೋಗ್ಯದ ಪ್ರಶ್ನೆ ಅಲ್ವಾ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಇದೇನಂತ ನಿಮಗೆ ಗೊತ್ತಲ್ವಾ? ಕಾರ್ನ್ಫ್ಲೋರು, ಒಂದು 3 ಸ್ಪೂನಷ್ಟು ಕಾರ್ನ್ಫ್ಲೋರು, ಈ ಸೂಪು ಸ್ವಲ್ಪ ತಿಕ್ಕಾಗೇ ಇರಬೇಕು. ನಾನು ಲಾಸ್ಟ್ ಹೇಳ್ಕೊಟ್ಟಾಗ ಸ್ವಲ್ಪ ತಳ್ಳಗಿತ್ತಲ್ವಾ.
1 ಸ್ಪೂನಷ್ಟು ಸೋಯಾ ಸಾಸ್, ಹಾಗೆ 1/4 ಸ್ಪೂನಷ್ಟು ಮೆಣಸು ಪುಡಿ, ಟೊಮೆಟೊ ಸಾಸ್ 2 ಸ್ಪೂನಷ್ಟಿದೆ, ಇಷ್ಟು ಹಾಕ್ತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಲ್ಲ ಪದಾರ್ಥ ಹಾಕಿದ ಮೇಲೆ. ನೋಡಿ ಈ ಥರ ತುಂಬ ತಿಕ್ಕಾಗಿರಬೇಕು. ಏನಕ್ಕಂದರೆ ಆಲೂ ಸೂಪ್ ಅಲ್ವಾ, ಅದಕ್ಕೆ. ನಿಮಗೇನಾದರೂ ಸೂಪು ಇದು ತುಂಬ ಗಟ್ಟಿ ಅನಿಸಿದರೆ ಒಂಚೂರು ತೆಳು ಮಾಡ್ಕೋಬೋದು. ಕೊನೆಯದಾಗಿ ನಾವು ಆಲೂನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಏನಕ್ಕೆ ಲಾಸ್ಟ್ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿರೋದ್ರಿಂದ. ಹೀಗೆ ನಿಮಗೆ ಗೊತ್ತಾಯ್ತಲ್ವಾ ನಾನು ಸೂಪನ್ನ ಏಕೆ ತಿಕ್ಕಾಗಿ ಮಾಡಿಕೊಂಡೆ ಅಂತ. ಆಲೂಗಡ್ಡೆ ಹಾಕಿದಾಗ ಬಾಯಲ್ಲಿ ಹಾಗೆ ಆಲೂಗಡ್ಡೆ ಸಿಗುತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಮನಸ್ತಾ ಇದೆ ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ ಇಷ್ಟು ಈಗಲೇ ತಿಂದ್ಬಿಡೋಣ ಅಂತ. ಬಟ್ ಹಾಗೆ ತಿಂದ್ಬಿಟ್ರೆ ಬಾಯಿ ಸುಟ್ಟೋಗುತ್ತಲ್ವಾ, ಸೊ ಸ್ವಲ್ಪ ಆರೋಗ್ಯ ಬಿಡೋಣ. ಆಲೂ ಸೂಪ್ ಮಾಡುವ ವಿಧಾನ: ಪ್ಯಾನ್ನಲ್ಲಿ 2 ಸ್ಪೂನ್ ಎಣ್ಣೆ, ಉದ್ದವಾಗಿ ಕಟ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ನನಗೆ ಸ್ವಲ್ಪ ಬೆಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾಪ್ಸಿಕಮ್, 3 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನ್ ಸೋಯಾ ಸಾಸ್, 1/4 ಸ್ಪೂನಷ್ಟು ಮೆಣಸು ಪುಡಿ, 2 ಸ್ಪೂನ್ ಟೊಮ್ಯಾಟೊ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಈ ಸೂಪನ್ನು ಹಾಕಿ ಫ್ರೈ ಮಾಡಿಕೊಂಡ ಆಲೂಗಡ್ಡೆಯನ್ನು ಹಾಕಿದರೆ ರುಚಿಯಾದ ಆಲೂ ಸೂಪ್ ಕುಡಿಯಲು ಸಿದ್ಧ.